ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನ ತಿಳಿಸುವನಾಗಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನಿಸುವ ಕೀರ್ತನೆ 119 ಅದರ 49ನೇ ವಾಕ್ಯ ರೀತಿಯಾಗಿರುತ್ತೆ. ನಿನ್ನ ವಾಗ್ದಾನವನ್ನು ನಿನ್ನ ಸೇವಕನಿಗೋಸ್ಕರ ನೆನಪು ಮಾಡಿಕೊ, ನನ್ನಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿದ್ದೀಯಲ್ಲ. ಸೊ ದೇವರ ವಾಗ್ದಾನವನ್ನ, ದೇವರ ಮಾತನ್ನ, ದೇವರ ವಾಕ್ಯವನ್ನ ಭಕ್ತನ ಹೇಳ್ತಾನೆ, ನನಗೋಸ್ಕರ, ನಿನ್ನ ಸೇವಕನಿಗೋಸ್ಕರ ನೆನಪು ಮಾಡಿಕೊ ಎಂಬುದಾಗಿ. ಅನೇಕ ಸಾರಿ ನೀವು ನೋಡ್ಬೋದೇನೆಂದ್ರೆ, ಕೆಲವು ರಾಜ್ಯಗಳ ನಡುವೆ ಒಪ್ಪಂದ ಆಗಿರ್ತದೆ, ದೇಶಗಳ ನಡುವೆ ಒಪ್ಪಂದ ಆಗಿರ್ತದೆ. ಏನೇ ಪರಿಸ್ಥಿತಿಗಳು ಬಂದರೂ ಆ ಒಪ್ಪಂದವನ್ನ ದೇಶ ರಾಜ್ಯ ಪಾಲನೆ ಮಾಡಲೇಬೇಕಾಗತ್ತೆ. ಹಾಗೆ ಬಹಳ ಪ್ರಾಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಿನಗೂ ದೇವರು ಒಂದು ವಾಗ್ದಾನ ಮಾಡಿದ್ದಾನೆ, ನಿನ್ನ ಕುಟುಂಬಕ್ಕೂ ಒಂದು ವಾಗ್ದಾನ ಮಾಡಿದ್ದಾನೆ, ನಿನ್ನ ಜೀವನಕ್ಕೂ ಒಂದು ವಾಗ್ದಾನ ಮಾಡಿದ್ದಾನೆ. ನಿನ್ನನ್ನು ಆಶೀರ್ವದಿಸುವಂಥದ್ದು, ನಿನ್ನನ್ನು ಅಭಿವೃದ್ಧಿ ಮಾಡುವಂಥದ್ದು, ನಿನ್ನ ಆರೋಗ್ಯ ಕೊಡುವಂಥದ್ದು, ನಿನಗೆ ಬಿಡುಗಡೆ ಕೊಡುವಂಥದ್ದು, ನಿನಗೆ ಉನ್ನತಿ ಕೊಡುವಂಥದ್ದು, ನಿನ್ನನ್ನು ಶ್ರೇಷ್ಠವಾಗಿರುವಂಥ ಸ್ಥಾನದಲ್ಲಿ, ಉನ್ನತವಾಗಿರುವಂಥ ಸ್ಥಾನದಲ್ಲಿ ನಿಲ್ಲಿಸುವಂಥದ್ದು ದೇವರ ವಾಗ್ದಾನವಾಗಿದೆ. ಆ ವಾಗ್ದಾನವನ್ನ ಯೇಸು ಕ್ರಿಸ್ತನು ನೆರವೇರಿಸುವುದಕ್ಕಾಗಿ ಶಕ್ತನಾಗಿ, ನೀನು ಯಾವುದರ ಮೇಲೆ ನಿರೀಕ್ಷೆ ಇಟ್ಟಿದೆಯೋ, ಯಾವೆಲ್ಲ ವಿಷಯಗಳನ್ನ ಯೇಸುವನ್ನ ನಂಬಿ ನೀನು ನಿರೀಕ್ಷೆ ಇಡುತ್ತೀಯೋ, ಆ ಎಲ್ಲ ವಿಷಯಗಳಲ್ಲಿ ದೇವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿನ್ನ ನಿರೀಕ್ಷೆಗೆ ತಕ್ಕ ಹಾಗೆ ನಿನಗೆ ಪ್ರತಿಫಲ ಕೊಡೋದಕ್ಕಾಗಿದ್ದಾರೆ. ಸೊ ಹಾಗಾಗಿ ಒಂದನ್ನು ನೆನಪು ಮಾಡಿಕೊ. ಏನಂತ ಹೇಳಿದ್ರೆ, ಭಕ್ತನ ಹೇಳ್ತಾನೆ, ನಿನ್ನ ವಾಗ್ದಾನವನ್ನ ನೆನಪು ಮಾಡಿಕೊ. ಹೌದು, ದೇವರು ನಿನಗೆ ಮಾಡಿರುವಂತ ವಾಗ್ದಾನ ಯಾವುದಾಗಿದೆ ಮಗನೇ, ಯಾವುದಾಗಿದೆ ಮಗಳೇ. ಒಂದು ವೇಳೆ ಈ ಲೋಕದ ಮನುಷ್ಯರು ಮಾತು ಕೊಟ್ಟು ಸೋತು ಹೋಗ್ಬೋದು, ಅಥವಾ ನೀವು ನಂಬಿರುವಂತವರು ಮಾತು ಕೊಟ್ಟು ಸೋತು ಹೋಗ್ಬೋದು, ಈ ಲೋಕ ಜನರು ಮಾತು ಕೊಟ್ಟು ಸೋತು ಹೋಗ್ಬೋದು. ಆದರೆ ನಿನ್ನನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು ಯಾವತ್ತು ಮಾತಿನಲ್ಲಿ ಸೋಲುವಂತ ದೇವರಲ್ವೇ ಅಲ್ಲ. ಆತನು ಏನ್ ಹೇಳ್ತಾನೋ ನಿನಗೆ, ಆತನು ಏನ್ ಹೇಳಿದ್ದಾನೋ ನಿನಗೆ, ಆತನು ಏನ್ ವಾಗ್ದಾನ ಮಾಡಿದಾನೋ ನಿನಗೂ, ನಿನ್ನ ಜೀವನಕ್ಕೂ, ನಿನಗೂ, ನಿನ್ನ ಕುಟುಂಬಕ್ಕೂ ಡೆಫಿನೆಟ್ಲಿ ಆಗಿ ಆತನು ನೆರವೇರಿಸುವುದಕ್ಕೆ ಶಕ್ತನು, ಸರ್ವ ಶಕ್ತನಾಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಆತನು ನಿನಗೋಸ್ಕರ ಪ್ರಾಣ ಕೊಟ್ಟಿರುವ, ನಿನ್ನನ್ನು ಪ್ರೀತಿ ಮಾಡಿರುವ, ನಿನ್ನನ್ನೇ ಸಂಪೂರ್ಣವಾಗಿ ಆತನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿರುವ ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ಆತನ ಮೇಲೆ ನಂಬಿಕೆ ಇಡುತ್ತೀಯ, ಆತನಿನ ಮೇಲಿರುವಂತಹ ವಾಗ್ದಾನವನ್ನ ನೆರವೇರಿಸ್ತಾನೆ. ಅಷ್ಟು ಮಾತ್ರವಲ್ಲ, ನಿನ್ನ ನಿರೀಕ್ಷೆಗೆ ತಕ್ಕಾಗೆ ನಿನಗೆ ಪ್ರತಿಫಲ ಕೊಡೋದಕ್ಕಾಗಿ ಯೇಸು ಕ್ರಿಸ್ತನು ಶಕ್ತನಾಗಿದ್ದಾನೆ. ಗಾಡ್ ಬ್ಲೆಸ್ ಯು.